ಹರಿಹರ ಪಂಚಮಸಾಲಿ ಪೀಠದಲ್ಲಿ ಭಾರಿ ಹೈ ಡ್ರಾಮಾ ನಡೆದು ಹೋಗ್ತಾ ಇದೆ. ಲೆಕ್ಕ ಕೊಡಿ ಅಂತ ಶುರುವಾದಂತ ಒಂದು ಚಳವಳಿ ಈಗ ಒಬ್ಬ ಸ್ವಾಮೀಜಿಯ ಪದಚ್ಯುತಿ ಆಗುತ್ತೆ. ಅದಾದ ಮೇಲೆ ಈಗ ಮತ್ತೆ ಲೆಕ್ಕ ಕೊಡ್ತೀವಿ ಅಂತ ಹೇಳಿಕೊಂಡು ಎಲ್ಲ ಟ್ರಸ್ಟಿಗಳು ಕೂಡ ಬಂದಿದ್ದಾರೆ, ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಗಲಾಟೆ ಗದ್ದಲಗಳು ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರುತ್ತೆ. ಸಂಜಯ್, ಈಗ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಇದೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ? ಎಸ್ ಧನುಶ್ರೀ, ಏನು ಈಗಾಗಲೇ ಏನು ಲೆಕ್ಕ ಕೊಡೋ ಒಂದು ಚಳವಳಿಯಲ್ಲಿ ಏನಿದೆ, ಈಗಾಗಲೇ ಏನು ಟ್ರಸ್ಟಿ ಅವರು BC ಉಮಾಪತಿ ಸೇರಿದಂತೆ ಇತರ ಟ್ರಸ್ಟಿಗಳೇನಿದ್ರು ಎಲ್ಲರೂ ಕೂಡ ಈಗ ಮಠಕ್ಕೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ವೇಳೆ ಏನು ಅಲ್ಲಿ ಮಹಾಂತ ಗದ್ದಿಗೆ ಏನಿದೆ, ಮಹಾಂತ ಸ್ವಾಮೀಜಿಗಳ ಗದ್ದಿಗೆ ನಮಸ್ಕರಿಸಿ ಏನು ವಾಪಸ್ ತೆರಳುವಂತಹ ವೇಳೆ ಒಂದಿಷ್ಟು ಎರಡೂ ಕಡೆ ಗುಂಪಿನವರು, ಒಂದ್ ಕಡೆ ಸ್ವಾಮೀಜಿ ಕಡೆ ಗುಂಪಿನವರು ಇದ್ದಾರೆ, ಮತ್ತೊಂದ್ ಕಡೆ ಟ್ರಸ್ಟಿ ಅವರ ಗುಂಪಿನವರು ಇದ್ದಾರೆ. ಈ ಟ್ರಸ್ಟಿ ಅವ್ರ ಗುಂಪಿನವರು ಏನು ಆ ಗದ್ದಿಗೆಯನ್ನು ನಮಸ್ಕರಿಸಿ ಏನು ವೇದಿಕೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಳ್ಳರು ಅಂತ ಹೇಳಿ ಈ ಒಂದು ಸ್ವಾಮೀಜಿ ಕಡೆ ಇರ್ತಕ್ಕಂತಹ ಭಕ್ತರು ಕೂಡ ಒಂದಿಷ್ಟು ಘೋಷಣೆಗಳು ಹಾಕಿರುವಂತದ್ದು. ಈ ವೇಳೆ ಏನು ಅವರು ಕೂಡ ಏನು ಘೋಷಣೆಗಳನ್ನ ಹಾಕಿ ಪರಸ್ಪರ ಇಬ್ರು ಕೂಡ ಏನು ಎದುರಾದಂತಹ ಸಂದರ್ಭದಲ್ಲಿ ಏನು ಪೊಲೀಸರು ಮಧ್ಯ ಪ್ರವೇಶಿಸಿ ಅವರೆಲ್ಲರನ್ನು ಕೂಡ ತಿಳಿಗೊಳಿಸಿ ಏನು ಒಂದು ಟ್ರಸ್ಟಿ ಅವ್ರನ್ನೇನಿದ್ರು ಅವರೆಲ್ಲರೂ ಕೂಡ ಈಗ ಮಠದಿಂದ ಹೊರಕ್ಕೆ ಕಳಿಸಿ ಏನು ವೇದಿಕೆ ಹತ್ತ ಕಳಿಸಿರುವಂತದ್ದು. ಈಗ ಸದ್ಯಕ್ಕೆ ಏನು ಸ್ವಾಮೀಜಿ ಮತ್ತು ಭಕ್ತರು ಏನು ಮಠದ ಒಳಗಡೆ ಇರುವಂತದ್ದು, ಹೀಗಾಗಿ ಸಾಕಷ್ಟು ಒಂದಿಷ್ಟು ಗೊಂದಲಮಯ ವಾತಾವರಣ ಇಲ್ಲಿ ಏನು ಮಠದಲ್ಲಿ ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡು ಸಾಕು ಸುಮಾರು 200ಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರ್ತದೆ. ಏನು ಸ್ಥಳಕ್ಕೆ SP ಅವರು ಕೂಡ ಚಂದ್ರಶೇಖರ್ ಅವರು ಕೂಡ ಬಂದಿರುವಂತದ್ದು. ಈಗ ಏನು ಈಗ ಲೆಕ್ಕ ಕೊಡುವಂತಹ ಕಾರ್ಯ ಆರಂಭವಾದ ನಂತರ ಇನ್ನು ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.